ಸಲಹೆ ಕೊಡೋದಕ್ಕೆ ನಿಂತ್ಕೊಂಡಿದ್ದೀರಿ. ಕಾಂಗ್ರೆಸ್ ಪಕ್ಷದಲ್ಲಿ ಆಗಿರ್ತಕ್ಕಂಥ ಅನುಭವಗಳು ಒಂದ್ ಸ್ವಲ್ಪ ಹಂಚ್ಕೊಳ್ಳೋಕ ಅವಕಾಶ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಬಂಧುಗಳೇ, ಇವತ್ತು ಇಡೀ ಕಾಂಗ್ರೆಸ್ ಪಕ್ಷ ಇಡೀ ನಮ್ಮ ರಾಜ್ಯದಲ್ಲೆಲ್ಲ ನಮ್ಮ ತಾಲೂಕಲ್ಲೆಲ್ಲ ಕಾಂಗ್ರೆಸ್ ಪಕ್ಷ ಸೋಲ್ಬೇಕಂದ್ರೆ ನಮ್ಮ ಕಾಂಗ್ರೆಸ್ ಅವರೇ ಕಾರಣ. ಕಾಂಗ್ರೆಸ್ ಪಕ್ಷ ಸೋಲ್ಬೇಕಂದ್ರೆ ನಮ್ಮ ಕಾಂಗ್ರೆಸ್ ಅವರೇ ಕಾರಣ. ಯಾಕಪ್ಪ ಅಂತ ಹೇಳಿದ್ರೆ ಹಗಲೆಲ್ಲ ಕ್ಯಾನ್ವಾಸ್ ಮರಗಳ ಕೆಳಗಡೆ, ನೈಟ್ ಎಲ್ಲ ಬೇರೆ ಪಕ್ಷ ಕ್ಯಾನ್ವಾಸ್. ಹಗಲೆಲ್ಲ ಕಾಂಗ್ರೆಸ್, ನೈಟ್ ಎಲ್ಲ ಬೇರೆ ಪಕ್ಷಕ್ಕೆ ಕ್ಯಾನ್ವಾಸ್. ಯಾರು ಇವರು? ಪ್ರಮುಖ ಮುಖಂಡರು. ಈ ಪ್ರಮುಖ ಮುಖಂಡರು ಠಿಕಾಣ ಕೊಟ್ಟಿರ್ತಕ್ಕಂಥ ಪ್ರಮುಖ ಮುಖಂಡರು ಬೇರೆಯವರಿಗೆ ಯೂತ್ಗೆ ಅವಕಾಶ ಮಾಡಿಕೊಡೋದಿಲ್ಲ. 60 ವರ್ಷ ನಮ್ಗ ಈ ಕಾಂಗ್ರೆಸ್ ಪಕ್ಷದಲ್ಲಿ 60 ವರ್ಷ ಆದರೆ ಇನ್ನುವರೆಗೂ ಎಲ್ಲೇ ಆಗ್ಲಿ ಸ್ಥಾನಮಾನ ಸಿಕ್ಕಿಲ್ಲ. ಒಂದ್ ನಾಮಿ ಇಲ್ಲ, ಒಂದ್ ಡೈರೆಕ್ಟರ್ ಇಲ್ಲ, ಇನ್ನೊಂದಿಲ್ಲ, ಯಾವ್ದು ಇಲ್ಲ. ಕಾರಣ ಅಂತ ಹೇಳಿದ್ರೆ ಪ್ರಮುಖರು. ನಮ್ಮ ಕಾರ್ಗಿಲ್ ವೆಂಕಟೇಶ್ ಅವರು ಹೇಳಿದ್ರು, ನಾನು ಮನಸ್ಫೂರ್ತಿಯಾಗಿ ಬಿಡ್ತಾ ಇದ್ದೇನೆ, ಬೇರೆಯವ್ರಿಗೆ ಅವಕಾಶ ಮಾಡಿಕೊಡೋಣ, ಆಜಾಪನ ಗಳಿಸೋಣ, ಕಾಂಗ್ರೆಸ್ ಪಕ್ಷವನ್ನ ಬಲವಾಗಿ 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 ಬಲಪಡಿಸೋಣ ಕಾಂಗ್ರೆಸ್ ಪಕ್ಷ ಅಂತ ಹೇಳ್ಬಿಟ್ಟು ನಮ್ಮ ಕಾರ್ಗಿಲ್ ವೆಂಕಟೇಶ್ ಅವರು ಹೇಳಿದ್ರು. ಆದರೆ ಕೆಲವೊಂದು ಹಿರಿಯ ಮುಖಂಡರು ಅದೇ ಸ್ಥಾನ ಬೇಕು, ಅದೇ ಕುರ್ಚಿನ ಬೇಕು, ಅದೇ ಗಟ್ಟಿಪಡಿಸಬೇಕು, ನಾನು, ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ಮೊಮ್ಮಕ್ಕಳು ಅದೇ ಸೀಟಲ್ಲಿ ಇರಬೇಕು. ಆದರೆ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡೋದಿಲ್ಲ, ಅವ್ರ ಮನಸ್ಸೇ ಬರೋದಿಲ್ಲ. ಯಾಕ್ರಿ? ನಿಮ್ಮ ಅಪ್ಪನ ಪಕ್ಷ ಯುವಕರು ಬೆಳೆಸ್ರಿ, ನಮ್ಮಂತವ್ರು ಬೆಳೆಸಿರಿ, ಎಲ್ಲರೂ ಬೆಳೆಸಿರಿ, ಎಲ್ಲರೂ ಏನಪ್ಪ ಕೃಷ್ಣ ಬೆಳೆಸಿರಿ, ಪಕ್ಷ ಬಲಪಡಿಸಿರಿ. ಆದೇವ್ರ ಮನೆ ಸೋಲಕ್ಕೆ ಕಾರಣ ಯಾರು? ಎಲ್ಲಿದ್ದವ್ರು ಎಲ್ಲೆಲ್ಲ ಹೋದರು? ಎಲ್ಲಿ ಒಳ್ಕೊಂಡ್ರಿ ನಡೀತು? ಎಲ್ಲೆಲ್ಲಿ ಏನೇನಾಯ್ತು? ನಾವು ಹಳ್ಳಿಗೂ ತಿರುಗಿ ಇದು ಮೈಕೆತ್ಕೊಂಡು ಅಣ್ಣ ಮಂచి ವ್ಯಕ್ತನ್ನ, ಅಣ್ಣ ಮನ್ನ ಆದೇವನಕೊಳ್ಳು ಮಂచి ನಾಯಕರನ್ನ, ಮಂచి ಬುದ್ಧಿಜೀವಿ ಗುಣವಂತರು, ಮಂచి నాయకుడు కోట పల్లె తిరిగి క్యాన్వాస్ లో గొంతు నెల గొంతు పని చేయలే, పోస్టర్లు అంటించేది, పేపర్ల మీద పడుకునేది, అన్ని పార్టీలు అన్ని పనులు చేయది. నా స్వామిరంగా తెల్లగా బట్టలేసుకుని జుమ్మని పడాడుకొచ్చి ఒక ఇండియాలో ఓటు అడిగేలే, ఒక పాంప్లెట్ ఇచ్చేలే, ఏమి చేయలే. నా స్వామిరంగా నాయకత్వం అంతా వాళ్ళది, నాయకత్వం నాయకత్వం ఎవరు చేయాలి? దొరతాను అన్న ఈ టింక్ నిడిచలేదు, ఇంకా ఈ టింక యూత్ కి నిడిచలేదు, ఈ నిండి చేయదు. యూత్ అంతా రెడీ అవుతా ఉన్నారు. ఒక్కొక్క నాయకుడు 100 జనం యూత్ ని, విద్యార్థుల్ని ఒగ్గచ్చండి, బలో భారత మాతాకి జై, బలో కాంగ్రెస్ పార్టీకి జై అని ధిక్కరించి నిలిచి యూత్ స్టాండ్ గా నిలబెడితే ఆ పొద్దు మన పక్షం బలం నిలుస్తుంది. 3 ఏళ్ళకి ఏం మిగిలిపడిసి వస్తాడు గొప్ప మనమా? 3 ఏళ్ళకి ఏం వచ్చినా మనకి? ఎక్కడ చూసినా కష్టాలే, ఎక్కడ చూసినా నష్టమే, ఎక్కడ చూసినా బాధలే. వాడెవడు, ఈడెవడు, ఆ పార్టీ ఎవడు, ఈ పార్టీ ఎవడు అంటారు. ఏమన్నా పనులు పట్టే అదే మన పార్టీ ఉంటే ఏక్సాం ಮಂದೆ ಆಡ ಮಂದೆ ಕೋಲಾರ ಮಂದೆ ಈತ ಮಂದೆ ಅಲ್ವಾ? ಆ ತರ ಇರ್ತದೆ. ದಯವಿಟ್ಟು ನಮ್ಮ ಸಲಹೆಗಳು ನಮಗ ಸುಮಾರು ಕಾಲದಿಂದ ನೋಡು, ನಮ್ಮ ನಾಯಕರಿಲ್ಲ, ಅವರೇ ನಮ್ಮನ್ನು ಬೆಳೆಸಿರ್ತಕ್ಕಂಥ ನಾಯಕರು, ಫಸ್ಟ್ ಸ್ಟಾರ್ಟಿಂಗ್ ನಿಂದ ಬೆಳೆಸಿರ್ತಕ್ಕ ನಾಯಕರು. 5 ಜನ 6 ಜನ ಬ್ಲಾಕ್ ಅಧ್ಯಕ್ಷರ ಹತ್ರ ಕೆಲಸ ಮಾಡ್ತೀರಿ. ನಾವು ಇವತ್ತಿಗೆ ಎಲ್ಲಿ ಮುಣಿಸ್ಕೊಂಡಿಲ್ಲ, ಪಕ್ಷವನ್ನು ಬಿಟ್ಟಿಲ್ಲ, ಬೇರೆ ಮಾಡಕ್ ಹೋಗಿಲ್ಲ. ಸಿಕ್ಲಿ ಸಿಗದ ಹೋಗ್ಲಿ, ನೋವು ನಲುವು ಕಷ್ಟ ಸುಖ ಗಜ್ಜಿ ಗಟ್ಟಿ ಏವರ ಕಂಡ್ಲೆ ಆಡೇ ಸಚಿನಮ್ಮ ಇಟ್లా ಒಂದು ಸ್ಥಾನಮಾನಲ್ಲಿ ಕೊಟ್ಟು ಇಲ್ಲಿ ಕೇಳ್ತೀವಿ. ಯಾಕೆ ಕೊಡ್ಬಾರ್ದ್ರಿ? ಯಾಕೆ ಕೊಡ್ಬಾರ್ದು? ನಾವು ಕಷ್ಟಪಟ್ಟಿಲ್ಲ, ನಾವು ದುಡಿಯಲ್ವಾ? ಈ ತರ ನಮ್ಗೆ ನೋವಿದೆ. ಅದೇ ರೀತಿ ಇವತ್ತು ನಮ್ಮ ಕಾರ್ಗಿಲ್ ವೆಂಕಟೇಶ್ ಅವರು, ನಮ್ಮ ಬಾಮಯ್ಯನವ್ರಿಗೆ ಒಂದು ನಾವು ಲಾಸಲಂ ಹೇಳ್ತೀರಿ. ಅವ್ರಿಗೆ ಒಳ್ಳೆ ಗುಣ, ಒಳ್ಳೆ ದೊಡ್ಡ ಗುಣ ಅವ್ರದ್ದು. ನನ್ನ ಸ್ಥಾನವನ್ನು ಬಿಟ್ಟುಕೊಟ್ಟು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡಿ, ಪಕ್ಷವನ್ನು ಬಲಪಡಿಸಿದಂತ ನಾಯಕರು ಎಲ್ಲರೂ ಮುಂದೆ ಬರ್ಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ, ಅವ್ರು ಹೊಂದಿಸುತ್ತಾ ಕಾಂಗ್ರೆಸ್ ಜೈ ಕನ್ನಡ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.